ಕ್ಷೇತ್ರದಲ್ಲಿ ರೈತರು ಬೆಳೆ ಬೆಳೆಯಲು ನೀರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಕೋಟ್ಯಾಂತರ ರು ವೆಚ್ಚದಲ್ಲಿ ನಾಲೆಗಳ ಆಧುನೀಕರಣ ಮಾಡಿ ನೀರಿಗೆ ಸಮಸ್ಯೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ತಾಲೂಕಿನ ಪಣ್ಣೆದೊಡ್ಡಿ, ಕೆರೆ ಮೇಗಳದೊಡ್ಡಿ, ಬೆಳತೂರು, ಹೊಂಬಾಳೆಗೌಡನದೊಡ್ಡಿ, ಮಹರ್ನವನಿದೊಡ್ಡಿ ಗ್ರಾಮಗಳಲ್ಲಿ 1.80 ಕೋಟಿ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ತಾಲೂಕಿನ ಕೊನೆ ಭಾಗಕ್ಕೆ ಕೆಆರ್ಎಸ್ ಜಲಾಶಯದಿಂದ ನೀರು ಬರಲು ಈ ಹಿಂದೆ 1 ವಾರ ಆಗುತ್ತಿತ್ತು. ಆದರೆ ಈಗ ನಾಲೆಗಳ ಆಧುನೀಕರಣವಾಗಿರುವುದರಿಂದ 2 ದಿನಗಳಲ್ಲಿ ಕೊನೆ ಭಾಗಕ್ಕೆ ನೀರು ಸರಾಗವಾಗಿ ಹರಿದು ರೈತರಿಗೆ ಅನುಕೂಲವಾಗುತ್ತಿದೆ ಎಂದರು. ರೈತರು ಬೇಸಾಯ ಮಾಡಲು ಯಾವುದೇ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಚರ್ಚಿಸಿ ನೀರಾವರಿ ಯೋಜನೆಗಳಿಗೆ ಅಂದಾಜು 800 ಕೋಟಿಗೂ ಹೆಚ್ಚಿನ ಅನುದಾನ ತಂದು ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಕೆಮ್ಮಣ್ಣು ನಾಲೆ ಆಧುನೀಕರಣ ಕಾಮಗಾರಿ 100 ಕೋಟಿ ರು ವೆಚ್ಚದಲ್ಲಿ ಪ್ರಗತಿಯಲ್ಲಿದ್ದು ಶೀಘ್ರವಾಗಿ ಪೂರ್ಣಗೊಂಡು ರೈತರಿಗೆ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿ ಬೈರನ್, ವೈದ್ಯನಾಥಪುರ ಹಾಗೂ ಚಾಮನಹಳ್ಳಿ ನಾಲೆಗಳ ಆಧುನೀಕರಣಕ್ಕೆ ಶೀಘ್ರವಾಗಿ ಚಾಲನೆ ನೀಡಲಾಗುವುದು ಎಂದರು. ಯಾಕೆಂದ್ರೆ ನಾವೆಲ್ಲ ಬೆಂಗಳೂರಲ್ಲಿ ವಾಸ ಇದ್ದೋ, ವ್ಯಾಪಾರ ವಹಿವಾಟು ಮಾಡ್ಕೊಂಡು ಇದ್ದೋ. ನಾವು ಬಂದಿದ್ದು ಇತ್ತೀಚೆಗೆ 4.5 ವರ್ಷ ಈಚೆಗೆ ನಿಮ್ಮ ಜೊತೆ ಒಡನಾಟ. ನಾನು ಬಂದಿದ್ದು ಕರೋನಾ ಸಮಯದಲ್ಲಿ ಏನಾದ್ರು ಒಂದಿಷ್ಟು ನಮ್ಮ ತಾಲೂಕಿಗೆ ಸಹಾಯ ಮಾಡಬೇಕು ಅಂತ. ಕ್ರಮೇಣ ನಿಮ್ಮೆಲ್ಲರ ಬಾಂಧವ್ಯ ಜಾಸ್ತಿ ಆಗ್ತಾ ಚುನಾವಣೆ ನಿಲ್ಲುವಂತ ಸಂದರ್ಭ ಬಂತು. ನೀವೆಲ್ಲ ನನ್ನ ಬಹಳಷ್ಟು ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ವಿ. ತದನಂತರ ನಾವು ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಅಧಿಕಾರಿಗಳ ಜೊತೆ ಜನಸಂಪರ್ಕ ಸಭೆಯನ್ನ ಕೂಡ ಮಾಡಿದ್ರು. ಅಲ್ಲಿ ಹೋದ್ಮೇಲೆ ನನಗೆ ಇಲ್ಲಿನ ಸಮಸ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅರಿವು ಬಂದಿದ್ದು. ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ಕೂಡ ಇಷ್ಟಿಷ್ಟು ಸಮಸ್ಯೆಗಳ ಪಟ್ಟಿ ಇಷ್ಟಿಷ್ಟು ಕೊಡ್ತಾ ಇದ್ರು. ನಮ್ಗೆ ಏನೋ ರೋಡಲ್ಲಿ ಬಂದು ತಿರುಗಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಏನಂಬುದ ಸಣ್ಣ ಪುಟ್ಟ ಏನೋ ನಾವು ಅನ್ಕೊಂಡ್ರೆ ಒಂದು ಇನ್ನೊಂದು ಕೊಟ್ಟಿರ್ತಂದ್ರೆ ನಮ್ಮ ತಾಲೂಕಿಗೆ ಏನೋ ಒಂದಷ್ಟು ಕೆಲಸ ಆಗ್ಬಿಡುತ್ತೆ ಅಂತ ನಮ್ಗಿಂತ ಚರ್ಚೆ ಮಾಡ್ತೀವಿ. ಕ್ರಮೇಣ ಆಳವಾಗಿ ಹೋಗ್ತಾ ನಮಗೆ ಒಂದು ಬಜೆಟ್ ಇಲ್ಲಿ ತಂದ್ರೆ ಹಣವನ್ನ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅನ್ನುವಂಥದ್ದು ನನ್ನ ತಿಳುವಳಿಕೆಗೆ ಬಂದಂತ ವಿಚಾರ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ. ಎಲ್ಲ ವಿಚಾರನೂ ಏನು ಈಗಾಗಲೇ ಸಂಯುಕ್ತವಾಗಿ ದಿನೇಶ್ ಅವರು, ರವಿಯವರು ಎಲ್ಲರೂ ಹೇಳಿದ್ದಾರೆ. ಇವತ್ತು ಕೂಡ ಎಲ್ಲ ಭಾಗದಲ್ಲೂ ನಾವು ಕಾಮಗಾರಿನ ಚಾಲನೆ ಮಾಡಿದ್ವು. ಬಹಳಷ್ಟು ಕಾಮಗಾರಿ ಮುಗಿದೋಗಿವೆ, ಬಹಳಷ್ಟು ನಡೀತಾ ಇದ್ದಾವೆ. ದಿನನಿತ್ಯ ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ನೀರಾವರಿ ಇಲಾಖೆಯಲ್ಲಿ ನಮಗೆ ಏನು ಇವತ್ತು ರೈತರು ಸಂಕಷ್ಟ ಅದು ಕೇಳಲಿಕ್ಕಾಗಲ್ಲ. ಸ್ವಲ್ಪ ನೀವೆಲ್ಲ ಹೆಂಗೋ ಈ ಕೆರೆ ಇದೆ, ಬಿಸಿ ನಾಲೆ ಬರ್ತದೆ, ಆ ಕಡೆ KRS ನೀರು ಬರ್ತದೆ, ಹೆಂಗೋ ಹುಷಾರ್ಕೊಂಡಿದ್ದೀರ. ನಾವು ಹೊಳೆಯಿಂದ ಆಚೆಗೆ ಒಂದಗೆರೆ, ಕೂಡಗೆರೆ, ಎಲ್ಲರೂ ಭಾಗಕ್ಕೆ ಹೋಗ್ಬಿಟ್ರೆ ಬರೋದಂತ ಓಡ್ಬರ್ತಾರೆ ಜನ. ಕಾಡು ನೋಡಿದ ತಕ್ಷಣ ನೀರು ಸಮಸ್ಯೆ ಕುಡಿಲಿಕ್ಕೂ ಇಲ್ಲ. ಜನವರ್ಗಳಿಗೂ ಕೂಡ ನೀರನ್ನ ಕೊಡ್ಲಿಕ್ಕೆ ಸಪ್ಲೈ ಆಗ್ತಾರೆ. ಅಂದ್ರೆ ಅವ್ರಿಗೆ ಸೋರ್ಸ್ ಇಲ್ಲ. ಬೋರ್ವೆಲ್ಲು, ಕೆರೆ, ಮಳೆ ಕೆರೆ ತುಂಬಿದ್ರೆ ಬೋರ್ವೆಲ್ಲಲ್ಲಿ ಅಂತರ್ಜಲ ಆಗ್ತದೆ, ಇಲ್ಲ ಅಂದ್ರೆ ಡ್ರೈ ಲ್ಯಾಂಡ್. ಹಾಗಾಗಿ ಈಗ ನಮ್ಮ ಏನು ಬನ್ನಳ್ಳಿ ಏತಾವರಿ ನೀರವನ್ನು ಅವ್ರಿಗೋಸ್ಕರ ಇನ್ನಿಲ್ಲದ ಸಮಸ್ಯೆಗಳು ಬಹಳಷ್ಟಿದ್ದು ಅವೆಲ್ಲವನ್ನ ಸರಿಪಡಿಸಿ ಕೊನೆ ಹಂತಕ್ಕೆ ಬಂದಿದ್ದೀವಿ. ಒಂದು 5 ಕೋಟಿ ಹಣದ ಕೊರತೆನೂ ಆಗಿತ್ತು, ಅದನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಏನು ಕೆಲವೇ ದಿನಗಳಲ್ಲಿ ಫೈನಲ್ ಕಾಮಗಾರಿ ಕೂಡ ಅವ್ರಿಗೋಸ್ಕರ ಚಾಲನೆ ಮಾಡೋದಿದ್ದೀವಿ. ಅದೊಂದು ಕಡೆ. ಆದ್ರೆ ಇಲ್ಲಿ ನಮ್ಮ ರೈತರು ಕಾಲಿಂದನೂ ಯಥೇಚ್ಛವಾಗಿ ನೀರು ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೀರು ಗೊತ್ತಾಗ್ಬೇಕು ಅವ್ರ ಕಣ್ಣು ಮುಂದೆ. ಎಷ್ಟು ಬೇಕೋ ಬೇಡ, 10% ನೀರು ಬೇಕಾದ್ರೂ ಕೂಡ ಅವ್ರಿಗೆ 100% ನೀರು ಕಣ್ಣು ಮುಂದೆ ಕಾಣ್ತಾ ಇರಬೇಕು. ಸೊ ಇದು ಬಹಳ ಮುಖ್ಯ. ಅಂದ್ರೆ ಆ ಬೇಸಾಯ ಪದ್ಧತಿನೂ ಕೂಡ ನೀವು ಸ್ವಲ್ಪ ಬದಲಿಸ್ಕೋಬೇಕಾಗ್ತದೆ. ನಮ್ಗೆ ನೀರು ಬೇಕು, ನೀವು ಬಳಸುವಷ್ಟು ನೀರು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಅಷ್ಟೊಂದು ನೀರು ಸಿಕ್ಕಿದ್ರು. ಮನ್ಮುಲ್ ನಿರ್ದೇಶಕ ಹರೀಶ್ ಬಾಬು, ಗ್ರಾಪಂ ಸದಸ್ಯರಾದ ಪ್ರಸನ್ನಕುಮಾರ್, ಮೂರ್ತಿ, ಶೋಭಾ, ಮುಖಂಡರಾದ ಧನಂಜಯ, ಸುಧಾಕರ್,
ತಿಮ್ಮೇಗೌಡ, ಪುಟ್ಟಸ್ವಾಮಿ, ಗೋವಿಂದ, ಸಿಕೆ ವೆಂಕಟೇಶ್, ಪ್ರಕಾಶ್ ಇದ್ದರು.